ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಕ್ಕಲಿಗ ಯುವ ವೇದಿಕೆ ಇವರ ವತಿಯಿಂದ ಸೋಮವಾರಪೇಟೆ ತಾಲೂಕು ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕೊಡಗು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ 5ನೇ ವರ್ಷದ ಒಕ್ಕಲಿಗರ ಕಪ್ ಕಬಡ್ಡಿ ಹಬ್ಬ ನಡೆಯಿತು ನಮ್ಮ ಸೋಮವಾರಪೇಟೆಯಲ್ಲಿ. ದಿನಾಂಕ 11/4/2025ರಿಂದ 12 ಹಾಗೂ 13/4/25. ಸ್ಥಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಸೋಮವಾರಪೇಟೆಯಲ್ಲಿ ನಡೆಯಿತು. ಇದು ರಾಷ್ಟ್ರ ಮಟ್ಟದ ಎ ಗ್ರೇಡ್ ಹೊನಲು ಬೆಳಕಿನ ಪುರುಷರ ಮತ್ತು ಹಾಗೆ ಮಹಿಳೆಯರ ಪಂದ್ಯ ಕೂಡ ಆಗಿತ್ತು. ಮಹಿಳೆಯರದ್ದು ಕೂಡ ಪಂದ್ಯ ಇತ್ತು. ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ಗಳು ಬೇಕಲ್ಲ, ಬರೀ ಒಂದೇ ಪ್ರೋಗ್ರಾಮ್ ಲಾಂಗ್ ಟೈಮ್ ಯಾರು ಕುತ್ಕೊಂಡು ನೋಡ್ತಾರೆ ಅನ್ನೋ ಕಾರಣಗಳಿಂದ ಮಧ್ಯದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೂಡ ಇತ್ತು. ತುಂಬಾನೇ ಚೆನ್ನಾಗಿತ್ತು. ತುಂಬ ಜನ ಸೇರಿರೋದ್ರಿಂದ ಸ್ವಲ್ಪ ದೂರದಿಂದನೇ ನೋಡೋ ಅವಕಾಶ ಇತ್ತು. ತುಂಬ ಹತ್ರದಿಂದ ಇರಲಿಲ್ಲ, ಯಾಕಂದರೆ ಹತ್ತಿರ ಹೋಗಿ ಕೂತ್ಕೊಂಡ್ರೆ ಹಿಂದೆ ಇರೋ ಪ್ರತಿಯೊಬ್ಬರಿಗೂ ಕಾಣಬೇಕಲ್ಲ, ಹಾಗೆ ಗ್ಯಾಲರಿಗಳನ್ನು ಅರೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. 4-5-6 ಗ್ಯಾಲರಿ ಇತ್ತು. ಗ್ಯಾಲರಿ ಅಂತೂ ಫುಲ್ ತುಂಬ ಹೋಗಿತ್ತು. ಹಾಗೆ ಸ್ಟೆಪ್ಸ್ ಕೂಡ ಇದೆ ಇಲ್ಲಿ ನಾರ್ಮಲ್. ಆ ಸ್ಟೆಪ್ಸ್ ಮೇಲೂ ಕೂಡ ತುಂಬಾ ಜನ ಕೂತಿದ್ರು. ಕಬಡ್ಡಿ ಹಬ್ಬ ಅಂತೂ ನಿಜವಾಗ್ಲೂ ಹಬ್ಬನೇ ಅನ್ನೋ ಹಾಗೆ ಇತ್ತು. ಪ್ರತಿಯೊಬ್ಬರೂ ಕಬಡ್ಡಿಗೋಸ್ಕರ ಬಂದು ಎಲ್ಲರೂ ಅವರ ಟೈಮನ್ನು ಕೊಟ್ಟು ಕೂತ್ಕೊಂಡು ನೋಡ್ತಾ ಇದ್ರು. ತುಂಬ ಖುಷಿ ಆಯಿತು. ನಮ್ಮ ಊರಲ್ಲೂ ಈ ಥರ ಫಂಕ್ಷನ್ಗಳು ಇನ್ನಷ್ಟು ನಡೀತಾ ಇದ್ರೆ ಜನಕ್ಕೂ ತುಂಬ ನೋಡಿ ಖುಷಿ ಆಗುತ್ತೆ. ನಮ್ಮ ಸೋಮವಾರಪೇಟು ಹೀಗೆಲ್ಲ ನಡೆಯುತ್ತಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಕೂಡ ಒಂದು ಹೆಮ್ಮೆ. ಹಾಗೆ ಕಬಡ್ಡಿಯಲ್ಲಿ ನಾವು ಲೈವಲ್ಲಿ ಟಿವಿಯಲ್ಲಿ ಏನು ನೋಡ್ತೀವೋ ಆ ಆಟಗಾರರಂತೂ ತುಂಬ ಜನ ಇದ್ದರು. ನಾವು ಕೂಡ ಮನೇಲಿ ನೋಡಿಕೊಂಡು ಕಬಡ್ಡಿನ ನೋಡ್ತಾ ಇರ್ತೀವಿ. ಅದರಲ್ಲಿರೋ ತುಂಬ ಜನನೂ ಅಲ್ಲಿ ಕೂತ್ಕೊಂಡು ಬಂದು ಆಡ್ತಾಯಿದ್ರು. ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಇನ್ನೂ ಖುಷಿ ಅನ್ನಿಸ್ತು. ಹಾಗೆ 3 ದಿನ ಹೇಗೆ ಹೊರಟೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಕೊನೆ ದಿನ ಸ್ವಲ್ಪ ಮಳೆ ಕೂಡ ಬಂದಿತ್ತು. ಸ್ವಲ್ಪ ಜಾಗ ಎಲ್ಲ ಒದ್ದೆ ಕೂಡ ಆಗಿತ್ತು. ಆದರೂ ಕೂಡ ಒಂಚೂರು ಕಾಲು ಇಡೋದಕ್ಕೆ ಗ್ಯಾಪ್ ಇಲ್ಲದೆ ಇರೋಷ್ಟು ಜನ ಸೇರಿದ್ರು. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಕಬಡ್ಡಿಗೆ ಎಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತ. ಪ್ರತಿಯೊಂದು ಆಟಗಳಿಗೂ, ಪ್ರತಿಯೊಂದು ಗೇಮ್ಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಈ ಥರ ಚೆನ್ನಾಗಿ ಆಡೋವ್ರಿಗೂ ತುಂಬ ಖುಷಿ ಸಿಗುತ್ತೆ. ಹಾಗೆ ನಮ್ಮ ಊರು ಕೂಡ ಒಂದು ಹೆಸರುವಾಸಿ ಆಗತ್ತೆ ಅಂತ ಹೇಳ್ಬಹುದು. ಹಾಗೆ ಹೇಗಾಯಿತು, ಹೇಗೆ ನಡೀತು ಅನ್ನೋದನ್ನು ನೋಡೋಣ ಬನ್ನಿ. ಅದ್ರ ಜೊತೆಗೆ ಸನ್ಮಾನಗಳು ಕೂಡ ಆವಾಗವಾಗ ಆಗ್ತಾ ಇತ್ತು. ತುಂಬ ಗೆಸ್ಟ್ಗಳೆಲ್ಲ ಬರ್ತಾ ಇದ್ರು.
ಹಾಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪ್ರೈಸಸ್ ಕೂಡ ಇಟ್ಟಿದ್ರು. ತುಂಬ ಲೇಟ್ ನೈಟೇ ಆಯಿತು ಲಾಸ್ಟ್ ಟೈಮ್ ಮುಗಿಯೋದು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು ಮ್ಯಾಚು. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಅಂತ ನಾನಿವತ್ತು ಕೇಳ್ಕೊತೀನಿ ನಿಮ್ಮಲ್ಲಿ. ಹಾಗೆ ತುಂಬ ಸ್ಟಾಲ್ಗಳು ಕೂಡ ಇತ್ತು. ನಾವು ಇದನ್ನೆಲ್ಲ ನೋಡಿಕೊಂಡು ಲೇಟ್ ಆಯಿತು ಅಂತ ಮನೆಗೆ ಹೊರಟ್ವಿ. ಹೋಗ್ತಾ ಒಂಚೂರು ವೀಡಿಯೋಸ್ ಮಾಡ್ಕೊಳ್ಳೋಣ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಬಂದ್ವಿ. ತುಂಬ ಸ್ಟಾಲ್ಸ್ ಇಟ್ಟಿದ್ರು. ಬಜ್ಜಿ, ಪಾನಿಪುರಿ, ಪಾಪ್ಕಾರ್ನು, ಜ್ಯೂಸು, ಐಸ್ ಕ್ರೀಮು ಏನೇನೋ ಸ್ಟಾಲ್ಸ್ ಇತ್ತು. ಅಲ್ಲಿಂದ ಬರ್ತಾ ನಾವು ಒಂಚೂರು ಬಜ್ಜಿನ ತೊಗೊಂಡು ಬಜ್ಜಿ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಹೇಗಿತ್ತು, ನಿಮ್ಗೆಲ್ಲರಿಗೂ ಖುಷಿ ಆಯಿತಾ, ಇಷ್ಟ ಆಯಿತಾ ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಅವಶ್ಯಕತೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.